ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ವರ್ಷ ಭವಿಷ್ಯ 2026 ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಗಳು ಮುಂದೆ ಲಭಿಸುತ್ತೆ. ಯಾಕೆಂದ್ರೆ ವೃಶ್ಚಿಕ ರಾಶಿ ಒಂದು ಒಳ್ಳೆಯ ರಾಶಿ. ಕಾಲಪುರುಷರ ರಹಸ್ಯ ಕ್ಷೇತ್ರ ಅಂತ ನಾವು ಹೇಳ್ತೀವಿ. ಈ ಕಾಲಪುರುಷ ರಹಸ್ಯ ಕ್ಷೇತ್ರ ಎನ್ನುವಂತಹದ್ದು ಬಹಳ ಮುಖ್ಯವಾದಂಥ ವಿಚಾರವಾಗಿರುತ್ತೆ. ಒಂದು ಎರಡನೇದಾಗಿ ಈ ರಾಶಿಯ ಅಧಿಪತಿ ಆಗಿರ್ತಕ್ಕಂಥವನು ಕುಜ, ಸೇನಾಧಿಪತಿ, ವಿದ್ಯುತ್ ಕಾಂತಿ ಸಮಪ್ರಭಂ. ಹಾಗೆ ಇಂಥ ಒಂದು ಕುಜನ ರಾಶಿಯಲ್ಲಿ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಶಕ್ತಿ, ಸಾಹಸ, ಪರಾಕ್ರಮ, ಧೈರ್ಯ ಇವೆಲ್ಲ ಇರತಕ್ಕಂಥ ರಾಶಿ ಈ ಒಂದು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನದಾಗಿರ್ತಕ್ಕಂತಹ ಒಂದು ಕೆಲಸದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ ಸಿಗತ್ತೆ. ಉತ್ತಮವಾಗಿರ್ತಕ್ಕಂಥ ಫಲ ಹೇಗೆ ಸಿಗತ್ತೆ ಅಂದ್ರೆ ಈ ಭವಿಷ್ಯದಲ್ಲಿ ಅವರಿಗೆ ಒಳ್ಳೇದಾಗತ್ತೆ. ರಾಜಕೀಯದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ, ವೃಶ್ಚಿಕ ರಾಶಿಯವರಿಗೆ ಯಶಸ್ಸು, ಕೀರ್ತಿ, ಲಾಭ, ಜಯ ಎಲ್ಲವೂ ಕೂಡ ಸಿಗುವಂತ ಯೋಗ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಮತ್ತು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಗಳು ಪ್ರಾಪ್ತಿಯಾಗುತ್ತೆ. ಹಣಕಾಸಿನಲ್ಲಿ ವ್ಯವಹಾರ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲಶೋಫಲಗಳು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಮತ್ತೆ ಕೆಲವು ಹಣಕಾಸಿನ ವ್ಯವಹಾರ ಅಂದ್ರೆ ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವ್ರು, ಬ್ಯಾಂಕಿಂಗ್ ಕೆಲಸ ಮಾಡ್ತಕ್ಕಂಥವ್ರು, ಹಣಕಾಸಿನ ವ್ಯವಹಾರ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಉತ್ತಮ ಫಲ ಇದೆ. ಯಾರಿಗೂ ಸಾಲ ಕೊಡಬೇಕು ಅಂದ್ರೆ ಸಾಲ ಕೊಡೋದಕ್ಕೆ ಮತ್ತೆ ತೆಗೆದುಕೊಳ್ಳೋದಕ್ಕೆ ಒಳ್ಳೆಯ ಸಮಯ ಅಂತ ಹೇಳ್ಬೇಕು. ಹೊಸ ಕೆಲಸ ಪ್ರಾರಂಭ ಮಾಡೋರಿಗೆ, ಈ ಗೋಲ್ಡ್ ಅಂಗಡಿ ಇಡೋರು, ಚಿನ್ನದ ಅಂಗಡಿ ಇಡೋರು, ಚಿನ್ನ, ಬೆಳ್ಳಿ, ವಜ್ರ, ತಾಮ್ರ, ಹಿತ್ತಾಳೆ, ಪಂಚಲೋಹ ಈ ತರ ಶಾಪ್ ಮಾಡ್ತಕ್ಕಂಥವ್ರಿಗೆ, ವರ್ಕ್ಶಾಪ್ ಮಾಡ್ತಕ್ಕಂಥವ್ರಿಗೆ ಅಂದ್ರೆ ಮೇಕಿಂಗ್ ಮಾಡ್ತಕ್ಕಂಥವ್ರು, ಇಟ್ಟುಕೊಂಡು ಮಾರ್ತಕ್ಕಂಥವ್ರು, ಹೋಲ್ಸೇಲ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ವ್ಯಾಪಾರಸ್ಥಿಗೆ ಸಾಮಾನ್ಯವಾಗಿ ಎಲ್ರಿಗೂ ಒಳ್ಳೇದಿದೆ. ಎಲ್ಲಾ ವ್ಯಾಪಾರ ಮಾಡ್ತಕ್ಕಂಥವ್ರಿಗೂ ಈ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಫಲ ಇದೆ ಅಂತ ನಾವು ಹೇಳ್ಬೋದು. ಆ ನಂತರ ಆಸ್ತಿ ವಿಚಾರ ಬಂದಾಗ ಪಿತ್ರಾಯಿತ ಆಸ್ತಿಯನ್ನು ತೆಗೆದುಕೊಳ್ಳುವಂತ ಯೋಗ, ಸ್ವಂತಾಯಿತ ಆಸ್ತಿಯನ್ನು ಮಾಡುವಂತ ಯೋಗ, ಕೃಷಿ ಜಮೀನು, ಸೈಟು, ಮನೆ, ಫ್ಲಾಟು ತೆಗೆದುಕೊಳ್ಳುವಂತ ಯೋಗ ಇದೆ. ಪಿತ್ರಾಯಿತ ಆಸ್ತಿ ನಿಮಗೆ ಸಿಗುವಂತ ಯೋಗ ಇದೆ. ಮತ್ತೆ ಪಿತ್ರಾಯಿತ ಆಸ್ತಿ ಯಾರಾದ್ರೂ ಕೊಟ್ಟರೆ ಪಕ್ಕದಲ್ಲಿರ್ತಕ್ಕಂಥ ಜಮೀನನ್ನು ತೆಗೆದುಕೊಳ್ಳುವಂತ ಯೋಗ ಕೂಡ ನಿಮಗೆ ಇರುತ್ತೆ. ನಮ್ಮ ರಾಜ್ಯದ ನಾನಾ ಕಡೆಯಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಸ್ತಿಯನ್ನು ತೆಗೆದುಕೊಳ್ಳುವಂತ ಯೋಗ ಈ ರಾಶಿಯವರಿಗೆ ಇರುತ್ತೆ. ಮತ್ತೆ ಈ ರಾಶಿಯವರಿಗೆ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಆಮೇಲೆ ಮಾಮೂಲಿ ಕಾಲೇಜು, ಸ್ಕೂಲು, ಬೇಬಿ ಸಿಟ್ಟಿಂಗ್, ನರ್ಸರಿ, ಕಂಪ್ಯೂಟರ್ ಕೋರ್ಸು, ಹೀಗೆ ಬೇರೆ ಬೇರೆ ಒಂದು ವಿದ್ಯಾರ್ಜನೆ ಮಾಡತಕ್ಕಂತ ವಿದ್ಯಾಕೃತಿಯ ಒಂದು ಸ್ಥಾನವನ್ನ, ವಿದ್ಯಾರ್ಜನೆ ಮಾಡುವಂತ ಶಾಲೆ ಕಾಲೇಜು ಮಾಡತಕ್ಕಂತ ಒಂದು ಇನ್ಸ್ಟಿಟ್ಯೂಟ್, ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಾಡುವಂತ ಯೋಗವು ಕೂಡ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಗೌರವ ಇರುತ್ತೆ. ಎಲ್ಲಿ ಹೋದ್ರೂ ನಿಮ್ಗೊಂದು ಸ್ಥಾನಮಾನ ಗೌರವ ಇರುತ್ತೆ. ಎಲ್ಲಿ ಹೋದ್ರೂ ನಿಮ್ಮನ್ನು ಕರೆದು ಕೂರಿಸುವಂತ ಒಂದು ರಾಜಯೋಗ ನಿಮಗೆ ಇರುತ್ತೆ. ರಾಜಯೋಗ ಅಂದ್ರೆ ರಾಜನ್ ತರ ಇರ್ತೀರಿ. ಮತ್ತೆ ನಿಮಗೆ ವಿದ್ಯುತ್ ಕಾಂತಿ ಸಮಪ್ರಮ, ಕಾಂತಿಯುತವಾಗಿರತಕ್ಕಂತ ಒಂದು ಶೈನಿಂಗ್ ಇರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಶೈನಿಂಗ್ ಇರುತ್ತೆ. ಶೈನಿಂಗ್ ಅಂದ್ರೆ ಹೊಳಪು ಅಂದ್ರೆ ನೀವು 4 ಜನರಲ್ಲಿ ನೀವು ಎಲ್ಲೇ ಕೂತ್ಕೊಂಡ್ರು ಕೂಡ ನಿಮ್ಮನ್ನ ಜನ ಆಕರ್ಷಣೆ ಮಾಡುವಂತ ಯೋಗ. ಅಂದ್ರೆ ಎಲ್ಲಿ ನೀವು ಇದ್ರೂ ಕೂಡ ಜನಾಕರ್ಷಣೆ ಆಗ್ತದೆ. ನಿಮಗೆ ಆಕರ್ಷಣೆಯಾಗಿ ಜನ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಹತ್ರ ಕೇಳ್ತಾರೆ, ನಿಮ್ಮ ಹತ್ರ ಮಾಹಿತಿ ಕೇಳ್ತಾರೆ, ನಿಮ್ಮ ಹತ್ರ ಜ್ಞಾನವನ್ನು ಪಡೆದುಕೊಳ್ತಾರೆ, ನಿಮ್ಮ ಹತ್ರ ವ್ಯವಹಾರವನ್ನು ಮಾತಾಡ್ತಾರೆ. ಹೀಗೆ ಈ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಶಕ್ತಿ ಇರತಕ್ಕಂಥದ್ದು ಮತ್ತೆ ಆ ಜನಾಕರ್ಷಣೆ ಮಾಡುವಂತ ಯೋಗ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ಸರ್ಕಾರದ ಹುದ್ದೆಯಲ್ಲಿ ಇರ್ತಕ್ಕಂಥ ಯೋಗ ಇದೆ. ಸರ್ಕಾರದ ಒಂದು ಹುದ್ದೆಯಲ್ಲಿ, ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದು ಕೆಲಸ ಮಾಡ್ತಕ್ಕಂಥ ಯೋಗ, ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡುವಂತ ಯೋಗ, ರಾಜಕೀಯದಲ್ಲಿ ಒಳ್ಳೆ ಹುದ್ದೆಯಲ್ಲಿ ಇರತಕ್ಕಂಥ ಯೋಗ, ಸರ್ಕಾರಿ ಹುದ್ದೆ ಇರತಕ್ಕಂಥ ಯೋಗ, ಮತ್ತು ಪ್ರೈವೇಟ್ ಅಲ್ಲಿ ಇದ್ರು ಕೂಡ ಒಳ್ಳೆ ಹುದ್ದೆಯಲ್ಲಿದ್ದು ಒಳ್ಳೆ ಆಡಳಿತ ಮಾಡುವಂತ ಯೋಗವು ಕೂಡ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಮತ್ತೆ ಆಕಸ್ಮಿಕ ಧನ ಪ್ರಾಪ್ತಿ, ಎಲ್ಲೋ ಅಕಸ್ಮಾತ್ ಒಂದಷ್ಟು ದುಡ್ಡು ಬರ್ತಕ್ಕಂಥದ್ದು, ದುಡ್ಡು ಸಿಗತಕ್ಕಂಥದ್ದು, ಇಲ್ಲ ನೀವು ಯಾವುದೋ ಒಂದು ಆಸ್ತಿ ಇರುತ್ತೆ, ಅದನ್ನ ಕಮ್ಮಿಗೆ ತಗೊಂಡಾಗ ನಿಮಗೆ ಅದಕ್ಕೆ ಒಂದು 10 ಪಟ್ಟು ಅವರಿಗೆ ಲಾಭ ಬರುವಂತ, ಈಗ ಆಕಸ್ಮಿಕ ಧನ ಪ್ರಾಪ್ತಿ ಆಗುವಂತ, ಅನ್ಎಕ್ಸ್ಪೆಕ್ಟೆಡ್ ಬರುತ್ತೆ ಅಂದ್ಕೊಂಡಿರ್ಲಿಲ್ಲ, ಅದು ಬಂತು, ಅಷ್ಟಾಗತ್ತೆ ಅಂದ್ಕೊಂಡಿರಲಿಲ್ಲ, ಅದ್ ನಾನು ಕೇಳಿದಕ್ಕಿಂತ ಜಾಸ್ತಿ ಆಗಿ ಬರ್ತಕ್ಕಂಥ ಯೋಗಗಳು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಈಗ ವೃಶ್ಚಿಕ ರಾಶಿಯ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಲಹ ಮನಸ್ತಾಪ ಇರುತ್ತೆ. ಅದಕ್ಕೆ ನಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾರೆ, ಮಕ್ಕಳು ಸಂಸ್ಥೆಯನ್ನು ತೆಗಿತಾರೆ, ಮಕ್ಕಳು ವಿದ್ಯಾರ್ಥಿಗಳಾಗಿ ಒಳ್ಳೆ ವಿದ್ಯಾವಂತರಾಗಿ, ಜ್ಞಾನವಂತರಾಗಿ, ಪ್ರಜ್ಞಾವಂತರಾಗಿ ಅವರು ಒಳ್ಳೆ ಒಂದು ಹುದ್ದೆಯಲ್ಲಿ, ಆಸನದಲ್ಲಿ ಕುಳಿತುಕೊಂಡು ಆಡಳಿತ ಮಾಡುವಂತ ಯೋಗ ಕೂಡ ನಿಮ್ಮ ಮಕ್ಕಳಿಗಿದೆ. ನಿಮ್ಮ ಮಕ್ಕಳು, ಈ ವೃಶ್ಚಿಕ ರಾಶಿಯವರ ಮಕ್ಕಳು ಹೊರದೇಶದಲ್ಲಿ ಓದಿ ತುಂಬಾ ಒಳ್ಳೆಯ ವಿದ್ಯಾವಂತರಾಗಿ ಅಲ್ಲೇ ಕೆಲಸ ಮಾಡಿ ಅಲ್ಲೇ ಸೆಟ್ಲ್ ಆಗುವಂತ ಯೋಗ ಕೂಡ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರ್ತದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಒಂದು ಯೋಗ, ಮತ್ತೆ ಎಲ್ಲ ಸ್ಥಾನಮಾನ ಗೌರವ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಡಿಫೆನ್ಸ್ ಅಲ್ಲಿ ಹೋದ್ರೆ ಒಳ್ಳೆ ಅಂದ್ರೆ ಅಧ್ಯಯನ ಮಾಡಿದ್ರೆ ಡಿಫೆನ್ಸ್ ಅಲ್ಲಿ ಜಾಬ್ ಸಿಗುತ್ತೆ. ಸೈಂಟಿಸ್ಟ್ ಆಗ್ಬಹುದು, ಅದು ಕೂಡ ಅವ್ರಿಗೆ ಆಗಿ ಬರುತ್ತೆ. ರಿಯಲ್ ಎಸ್ಟೇಟ್ ಮಾಡಬಹುದು, ಇದು ಕೂಡ ಅವ್ರಿಗೆ ಆಗಿ ಬರುತ್ತೆ. ಈ ಪೆಟ್ರೋಲ್ ಬಂಕ್ಗಳನ್ನ, ಈ ತರ ಬೇರೆ ಬೇರೆ ಇಂಡಸ್ಟ್ರೀಸ್, ಹೀಗೆ ಬೇರೆ ಬೇರೆ ಹುದ್ದೆಯಲ್ಲಿ, ಬೇರೆ ಬೇರೆ ಸ್ಥಳದಲ್ಲಿ, ಬೇರೆ ಬೇರೆ ಕೆಲಸವನ್ನ ಬೇರೆ ಬೇರೆ ಮಾರ್ಗದಲ್ಲಿ ಮಾಡುವಂತ ಯೋಗಗಳು, ಬೇರೆ ಬೇರೆ ಡಿವಿಷನ್ ಅಲ್ಲಿ, ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡುವಂತ ಯೋಗಗಳು ಕೂಡ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ಈ ವರ್ಷದ 2-3 ತಿಂಗಳ ಆದ್ಮೇಲೆ
ಯುಗಾದಿ ನಂತರದಲ್ಲಿ 2 ತಿಂಗಳ ಆದ್ಮೇಲೆ ಅವರಿಗೆ ಒಳ್ಳೆ ಶುಭಫಲಗಳನ್ನ ಅನುಭವಿಸುವಂತ ವರ್ಷ ಅಂತ್ಯದವರೆಗೂ ಕೂಡ ಶುಭಫಲವನ್ನ ಅನುಭವಿಸುವಂತಹ ಶುಭಫಲಗಳು ಇವುಗಳು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ, ಸಿನಿಮಾ ಇಂಡಸ್ಟ್ರಿ ಇರತಕ್ಕಂಥವ್ರು, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಕೃಷಿಕರಿಗೆ, ಅದಲ್ಲದೇನೆ ಲೇವಾಲೆ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಹಣಕಾಸಿನ ವಿಚಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಪತ್ರಕರ್ತರಿಗೆ, ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ರಿಗೂ ಕೂಡ ಶುಭಫಲಗಳು ಈ ವೃಶ್ಚಿಕ ರಾಶಿಯಲ್ಲಿರುತ್ತೆ. ಸುಮಾರಾಗಿ ನಾವು ಹೇಳ್ಬೇಕಂತಂದ್ರೆ ವೃಶ್ಚಿಕ ರಾಶಿಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ವೃಷಭ ರಾಶಿ ಇರುತ್ತೆ. ಯಾಕಂದ್ರೆ ಸಮಸಪ್ತ ಕರಲಿದೆ. ವೃಶ್ಚಿಕದಿಂದ 7ನೇ ಮನೆ ವೃಷಭ ಬರುತ್ತೆ, ವೃಷಭದಿಂದ 7ನೇ ಮನೆ ವೃಶ್ಚಿಕ ಬರುತ್ತೆ. ಇದ್ರ ಬಿಟ್ರೆ ಇದೇ ಸಮಾನ ತತ್ಸಮಾನ ರಾಶಿ ಈಕ್ವಲ್ ರಾಶಿ ವೃಷಭ ಬರುತ್ತೆ. ಹೀಗೆ ಇಂಥ ವಿಶೇಷವಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ದೊರಕುತ್ತೆ. ಅವ್ರ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಅವ್ರು ಮಾಡಿರ್ತಕ್ಕಂಥ ದಾನ, ಧರ್ಮ, ಕರ್ಮ, ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆ ಯಾವತ್ತೂ ಕೂಡ ಅವ್ರ ಕೈಯನ್ನು ಬಿಡೋದಿಲ್ಲ. ಅವರಿಗೆ ಯಶಸ್ಸು, ಕೀರ್ತಿ, ಲಾಭ, ಜಯ ಎಲ್ಲವೂ ಕೂಡ ಕಡಾಖಂಡಿತವಾಗಿ ಅವ್ರಿಗೆ ಸಿಗುತ್ತದೆ. ಅವ್ರು ಒಳ್ಳೇದು ಮಾಡಿದ್ದೆಲ್ಲೂ ಹೋಗೋದಿಲ್ಲ. ಒಳ್ಳೆ ಮಾಡಿದ್ರಿಂದ ಅವ್ರಿಗೆ ಎಲ್ಲ ರೀತಿಯ ಫಲ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಒಂದ್ ವೇಳೆ ವೃಶ್ಚಿಕ ರಾಶಿಯವರು ತೊಂದರೆಯಲ್ಲಿದ್ರೆ, ಕಷ್ಟದಲ್ಲಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪರಿಹಾರ ಮಾಡ್ಕೊಂಡ್ರೆ ಸಾಕು. ಮತ್ತೆ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಬೇಕು. ಹತ್ತಿರಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ 9 ವಾರ ಅವರಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಚನೆಯನ್ನು ಮಾಡೋದ್ರಿಂದ ನಿಮ್ಮ ಕಷ್ಟ, ನಷ್ಟ, ದುಃಖ, ಶೋಕ ಪರಿಹಾರ ಹೊಂದಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.